हरिः ओम् सहनाववतु सहनौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै ॐ शान्ति शान्ति शान्तिः श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं नमामि भगवत्पादशङ्करं लोकशङ्करं वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहम् सदाशिवसमारम्भाम् शङ्कराचार्यमध्यमाम् अस्मदाचार्यपर्यन्ताम् वन्दे गुरुपरम्पराम्। अग्रे उपस्थितेभ्यः भवद्भ्यः सर्वेभ्यो जिज्ञासुभ्यः हार्दान् नमस्कारान् समर्पयामि। ब्रह्मसूत्र शांकर भाष्ये तृतीयाध्याये तृतीये पादे एकसूत्रात्मकेऽस्मिन् पंचदशे हान्यधिकरणे तस्मिन् हान्यधिकरणे उपनिबद्धम् एकमात्रं सूत्रं द्विवारं पठित्वा सूत्रार्थं तद्भाष्यभागं च तदवशिष्टभाष्यभागं च यथाचार्यानुग्रहं विचारयामः। इदं सूत्रं पादादितः षड्विंशं सूत्रम् अस्मिन्नधिकरणे भगवता बादरायणेन उपनिबद्धम् एकमात्रं सूत्रम्। सर्वाग्रे शंकर भगवत पूज्यपादानां प्रशस्ति श्लोकमेकं पठित्वा तेषां पादारविन्दयोः शिरसा प्रणिपत्य अनुग्रहं च प्राप्य प्रकृतं षड्विंशं सूत्रं तद्भाष्यभागं च यथाचार्यानुग्रहं विचारयामः। सर्वाग्रे शंकर भगवत पूज्यपादानां प्रशस्ति श्लोकमेकं द्विवारं पठामः। ओम यद्वक्त्राम्बुजनिःसृतं परमकं श्रीसूत्रभाष्यामृतम् पीत्वा मादृशजीवभङ्गनिचया नन्दन्ति मोक्षाङ्गणे नानावादिमदेभमज्जनमहाव्यग्रोग्रकण्ठीरवान् प्रणमामि तां यतिवरमहितां शङ्कराचार्यवर्याम्। ॐ यद्वक्त्राम्बुजनिःसृतं परमकं श्रीसूत्रभाष्यामृतम् पीत्वा मादृशजीवभङ्गनिचया नन्दन्ति मोक्षाङ्गणे नानावादिमदेभमज्जनमहाव्यग्रोग्रकण्ठीरवान् प्रणमामि तान् यतिवरमहितान् शङ्कराचार्यवर्यान्। प्रणमामि तान् यतिवरमहितान् शङ्कराचार्यवर्यान्। अथ श्रीमच्छङ्कर भगवतः कृतौ शारीरकमीमांसा भाष्ये तृतीये साधनाध्याये तृतीये पादे एकसूत्रात्मकं पंचदशं हान्यधिकरणम्। ओम हानौ तूपायन शब्दशेषत्वात् कुशाच्छन्दस्तुत्युपगानवत्तदुक्तम्। ओम हानौ तूपायन शब्दशेषत्वात् कुशाच्छन्दस्तुत्युपगानवत्तदुक्तम्. ಒಳ್ಳೆ ಗಂಭೀರವಾದ ಸೂತ್ರ.
ಇದರ ಅನ್ವಯ ಹೇಗಾಗುತ್ತೆ ನೋಡಿ. ಹಾನೌತು ಹಾನೌತು ಇತಿ ಹಾನೌ ಶ್ರೂಯಮಾಣೆ ಸತಿ. ಉಪನಿಷತ್ಸು ಉಪನಿಷತ್ಸು ಹಾನೌ ಶ್ರೂಯಮಾಣೆ ಸತಿ ಕುಶಾಚ್ಛಂದ ಸ್ತುತ್ಯುಪಗಾನವತ್ ತಯೋ ಉಪಾದನಸ್ಯಾಪಿ ಸನ್ನಿಪಾತಃ. ಕುತಃ ಉಪಾಯನ ಶಬ್ದ ಶೇಷತ್ವಾತ್. ಕುತ್ರ ಅಸ್ತಿ ತತ್ ಪೂರ್ವತಂತ್ರೆ ಉಕ್ತಮಸ್ತಿ. ಪೂರ್ಣವಾಗಿ ಸೂತ್ರ ರೂಪದಿಂದ ಬಾದರಾಯಣರು ಪೂರ್ಣವಾದ ಅರ್ಥವನ್ನ ಹೇಳಿಬಿಟ್ರು. ಈ ಬಿಡುವಿಕೆ ಅಂತ ಶ್ರುತಿಯಲ್ಲಿ ಹೇಳಿದ್ದಾರೆ. ಕೇವಲ ಬಿಡುವಿಕೆ ಅಂತ ಶ್ರುತಿಯಲ್ಲಿ ಹೇಳಿದ್ದರೂ ಕೂಡ ಕೆಲವು ಉಪನಿಷತ್ತುಗಳಲ್ಲಿ ಕೇವಲ ಶ್ರುತಿ ಬಿಡುವಿಕೆಯೊಂದನ್ನೇ ಹೇಳಿ ತೆಗೆದುಕೊಳ್ಳುವಿಕೆಯನ್ನು ಹೇಳಿಲ್ಲ. ಆದರೂ ಕೂಡ ಅಲ್ಲಿಯೂ ಕುಶ, ಛಂದಸ್ಸು, ಸ್ತುತಿ, ಉಪಗಾನಗಳಂತೆ ಆ ತೆಗೆದುಕೊಳ್ಳುವುದು ಎಂಬುದನ್ನು ಕೂಡ ಬಿಡುವುದರ ಜೊತೆಗೆ ಸೇರಿಸಿಕೊಳ್ಳಬೇಕು. ಯಾಕೆ ಅಂತಂದ್ರೆ ಈ ಉಪಾಯನ ಶಬ್ದ ಶೇಷತ್ವ. ಉಪಾಯನ ಅಂದ್ರೆ ತೆಗೆದುಕೊಳ್ಳುವುದು ಎಂಬ ಶಬ್ದಕ್ಕೆ ಅದು ಯಾವುದು ಬಿಡುವುದು ಎಂಬುದು ಶೇಷವಾಗಿರುತ್ತದೆ. ಎಲ್ಲಿದೆ ಇದು ಅಂದ್ರೆ ಇದನ್ನು ಮೀಮಾಂಸಾ ಶಾಸ್ತ್ರದಲ್ಲಿ ಹೇಳಿದೆ. ತತ್ ಪೂರ್ವತಂತ್ರೇ ಉಕ್ತಮಸ್ತಿ. ಇದು ಈ ಸೂತ್ರದ ಒಂದು ಅರ್ಥ. ಇದರ ಪೂರ್ವಪಕ್ಷ, ಈ ಸಿದ್ಧಾಂತ ಎಲ್ಲವೂ ಆಗಿತ್ತು. ಈಗ ಪ್ರಕೃತದಲ್ಲಿ ಈ ಸಿದ್ಧಾಂತದಲ್ಲಿ ಏನು ಹೇಳಿದ್ರು, ಈ ಸ್ತುತಿ ಅಂತಕ್ಕಂಥದ್ದು ಈ ಯಾವುದು ಈ ಬಿಡುವುದು, ತೆಗೆದುಕೊಳ್ಳುವುದು, ಪಾಪ ಪುಣ್ಯಗಳನ್ನು ಬಿಡುವುದು ಎಂಬತಕ್ಕಂಥದ್ದು ಇದು ಸ್ವತಂತ್ರವಾಗಿ ವಿಧಿಪೂರ್ವಕವಾಗಿ ಇದನ್ನು ವಿಧಾನ ಮಾಡಿ ಅದನ್ನು ಬಂದಿಲ್ಲ. ಮತ್ತೆ ಹೇಗೆ ಬಂದಿದೆ ಅಂತಂದರೆ ಕೇವಲ ಈ ಹಿಂದೆ ಇತ್ತಲ್ಲ ಯಾವುದು ಆತ್ಮ, ಒಂದು ಆತ್ಮವಿದ್ಯೆ, ಇನ್ನೊಂದು ಈ ಪಾಪ ಪುಣ್ಯಗಳ ಬಿಡುವಿಗೆ ತೆಗೆದುಕೊಳ್ಳುವಿಕೆ. ಇವೆರಡೂ ಕೂಡ ಬೇರೆ ಬೇರೆ ಆಗಿಬಿಟ್ಟಿದ್ದರೆ ಆಗ ಈ ಬಿಡುವುದನ್ನು ಮಾತ್ರ ತೆಗೆದುಕೊಂಡು ಇನ್ನೊಬ್ಬನ ತೆಗೆದುಕೊಳ್ತಾನೆ ಅಂತ ತೆಗೆದುಕೊಳ್ಬೇಕಾದಿರಲಿಲ್ಲ. ಯಾಕೆ ಸ್ವತಂತ್ರವಾದ ಎರಡೂ ಕೂಡ ಸ್ವತಂತ್ರವಾದ ಒಂದು ಸಿದ್ಧಾಂತಗಳು. ಇದೇ ಬೇರೆ ವಿದ್ಯೆ ಆತ್ಮವಿದ್ಯೆ, ಅದು ಬೇರೆ ಪಾಪ ಪುಣ್ಯ ಅಂತಕ್ಕಂಥದ್ದು ಅಭ್ಯುದಯಕ್ಕೆ ಸೇರಿದ್ದು ತೆಗೆದುಕೊಳ್ಳಬೇಕು. ಆದರೆ ಹಾಗಿಲ್ಲ. ಏನಾಗಿದೆ ನೋಡಿ, ಹೇಗೆ ಅರ್ಥ ಮಾಡ್ತಾ ಇದ್ದಾರೆ ಶಂಕರ ಭಗವತ್ಪಾದ ಇಲ್ಲಿ ನೋಡಿ. ಈ ಒಂದು ಪಾಪ ಪುಣ್ಯ ಬಿಡುವಿಕೆ ತೆಗೆದುಕೊಳ್ಳುವಿಕೆ ಅದರ ಏನು ಬಂದಿದ್ದಾರೆ ಅದೆಲ್ಲವೂ ಕೂಡ ಏನಾಗಿದೆ, ಈ ಒಂದು ಆತ್ಮವಿದ್ಯೆ ಇದೆಯಲ್ಲ ಅದಕ್ಕೆ ಸ್ತುತಿ ರೂಪವಾಗಿ ಬಂದಿರತಕ್ಕಂಥದ್ದು. ಅದನ್ನು ಹೊಗಳುವುದಕ್ಕೆ ಬಂದಿದೆ. ನೋಡಪ್ಪ ಹೇಗೆ ಹೊಗಳಕ್ಕೆ, ಅದಕ್ಕೂ ಇದಕ್ಕೂ ಸಂಬಂಧ ಏನ್ರಿ? ಆತ್ಮವಿದ್ಯೆ ಇದೆ, ಅಲ್ಲಿ ಪಾಪ ಪುಣ್ಯ, ಅದಕ್ಕೆ ಪಾಪ ಪುಣ್ಯಕ್ಕೂ ಹೊಗಳಬೇಕು, ಆತ್ಮವಿದ್ಯೆಯನ್ನು ಹೊಗಳಬೇಕು ಏನು ಸಂಬಂಧ ಅಂತ ಇದೆ. ಏನು ಅಂತಂದ್ರೆ ನೋಡಿ, ಯಾವುದನ್ನ ಬಿಟ್ಟರೆ ಯಾವುದು ಈ ಒಂದು ಪಾಪ ಪುಣ್ಯಗಳು ಅಂತ ಹೇಳೋ ದ್ವಂದ್ವ ಅಂತ, ಪಾಪ ಪುಣ್ಯ ಅಂದ್ರೆ ದ್ವಂದ್ವ ಅಂತ ಅರ್ಥ ಅಷ್ಟೆ. ದ್ವಂದ್ವವನ್ನ ಬಿಟ್ಟರೆ, ಯಾವ ದ್ವಂದ್ವ ಅಂತ ಪ್ರತಿಯೊಂದು ದ್ವಂದ್ವ ತಾನೆ. ನಾವು ವ್ಯವಹಾರ ಏನು ಮಾಡ್ತಾ ಇದ್ದೀವಿ ಬೆಳಗ್ಗೆ ಎದ್ದಾರಿಂದ ಪೂರ್ಣವಾಗಿ ಯಾವಾಗ ಮಾತ್ರ ಇಲ್ಲ, ನಿದ್ರೆನಲ್ಲಿಲ್ವಾ ಅಂದರೆ ನೋಡಿ, ನಿದ್ರೆನಲ್ಲೂ ಇದೆ ವ್ಯವಹಾರ. ಅಂದರೆ ನಿದ್ರೆಯ ಒಂದು ಸ್ಥಿತಿಯಲ್ಲಿ ಮಾತ್ರ ಇಲ್ಲ ಅಷ್ಟೆ, ಒಂದು ಅವಸ್ಥೆಯಲ್ಲಿ ಮಾತ್ರ ಇಲ್ಲ ಅಷ್ಟೆ. ನಿದ್ರಾವಸ್ಥೆಯಲ್ಲಿ ಅಲ್ಲೂ ಕೂಡ ವ್ಯವಹಾರ ಇದೆ. ಆದರೆ ನಿದ್ರಾವಸ್ಥೆಯಲ್ಲಿ ನಿದ್ರೆ ಅಂತಕ್ಕಂಥ ಒಂದು ಅವಸ್ಥೆ ಇದೆಯಲ್ಲ, ಅದರಲ್ಲಿ ಎರಡು ಅವಾಂತರಾವಸ್ಥೆಗಳಿವೆ, ಎರಡು ಸೇರ್ಕೊಂಡಿದೆ. ಹೌದಾ? ನಿದ್ರೆನಲ್ಲಿ ಏನು ಸೇರ್ಕೊಂಡಿದೆ? ಒಂದು ಸ್ವಪ್ನಾವಸ್ಥೆ, ಇನ್ನೊಂದು ಗಾಢ ನಿದ್ರಾವಸ್ಥೆ ಅಂದರೆ ಎರಡು ಸೇರ್ಕೊಂಡಿದೆ. ಆ ನಿದ್ರೆ ಬಂದಾಗಲೂ ಕೂಡ ಸ್ವಪ್ನಾವಸ್ಥೆಯಲ್ಲಿ
ಜಾಗೃತ ಅವಸ್ಥೆಯಲ್ಲಿರುವಂಥ ಎಲ್ಲ ವ್ಯವಹಾರಗಳು ಇದೆ. ಅದಕ್ಕೆ ಹೆಸರಾಯಿತು ದರ್ಶನಾವಸ್ಥೆ. ಎಲ್ಲ ಇದೆ, ಇಂದ್ರಿಯಗಳಿದೆ, ಮನೋಬುದ್ಧಿ ಅಹಂಕಾರ ವ್ಯಾಪಾರ ಎಲ್ಲ ಪ್ರತಿಯೊಂದು ಇದೆ, ವಿಷಯಗಳು ಪ್ರತಿಯೊಂದು ಇದೆ. ಜಾಗೃತದಲ್ಲಿರೋ ಹಾಗೆ ಇದೆ, ಮತ್ತೆ ಅಲ್ಲಿರೋ ಹಾಗೆ ಅಲ್ಲೂ ಇದೆ. ಆದರೆ ನಿಯಮ ಏನು? ಅಲ್ಲಿಗೆ ಒಂದು ನಿಯಮ, ಇಲ್ಲಿಗೆ ಒಂದು ನಿಯಮ. ಅಲ್ಲಿ ನಿಯಮ ಇಲ್ಲಿಲ್ಲ, ಇಲ್ಲಿ ನಿಯಮ ಅಲ್ಲಿಲ್ಲ. ಅಲ್ಲಿಯ ಕಾಲದೇಶಗಳೇ ಬೇರೆ, ಇಲ್ಲಿಯ ಕಾಲದೇಶಗಳೇ ಬೇರೆ. ಅದು ಬೇರೆ ವಿಚಾರ ಆಯ್ತು ಬಿಡಿ, ವಿಸ್ತಾರವಾಗಿ ಹೇಳಿದ್ದಾರೆ ಅದು ಬೇರೆ ವಿಚಾರ. ಅಂಥೇಳಿ ಅಲ್ಲಿ ಮಾತ್ರ ಇಲ್ಲ, ಇದು ಬೇರೆ ಎಲ್ಲ ಕಡೆಯಲ್ಲಿಯೂ ಕೂಡ ದ್ವಂದ್ವ ಅಂತಕ್ಕಂಥದ್ದು ಇದೆ. ಇಂತಹ ದ್ವಂದ್ವವನ್ನು ಬಿಟ್ಟರೆ ಏನಾಗುತ್ತೆ ಗೊತ್ತೇನು? ಇದು ಯಾವುದಕ್ಕೆ ದಾರಿಯಾಗುತ್ತೆ? ಇತ್ತಂ ಮಹಾಭಾಗ ಬ್ರಹ್ಮವಿದ್ಯಾ. ಇಂತಹ ಅತ್ಯುತ್ತಮವಾದ ಎಲ್ಲದಕ್ಕೂ ಆಶ್ರಯಭೂತವಾಗಿರತಕ್ಕಂಥ ಬ್ರಹ್ಮವಿದ್ಯೆಗೆ ಇದು ಸಾಧನವಾಗುತ್ತೆ. ಯಾವುದು? ಈ ಬಿಡುವುದು ಎಂಬತಕ್ಕಂಥದ್ದು. ಯಾವುದು? ಪಾಪ ಪುಣ್ಯ ಮತ್ತು ದ್ವಂದ್ವಗಳನ್ನು, ಸುಖ ದುಃಖ, ಅದರ ಫಲಾಪೇಕ್ಷೆ ಇದೆಯಲ್ಲ, ಇವೆಲ್ಲ ಬಿಡುವುದು ಅಂತನ್ನುವುದು ಈ ಬ್ರಹ್ಮವಿದ್ಯೆಯ ಸಾಧನಪ್ಪ. ಅದನ್ನು ಬಿಟ್ಟರೆ ನೋಡು, ಬ್ರಹ್ಮವಿದ್ಯೆ ಬಂತು, ಆತ್ಮವಿದ್ಯೆ ಬಂತು. ಅದಕ್ಕೆ ಸಾಧನವಾಗಿದೆ ಅಂತಕ್ಕಂಥದ್ದು. ಏನ್ರಿ, ಮಹಾರಾಜರ ಆಸ್ಥಾನದಲ್ಲಿ ಒಬ್ಬ ಇದ್ದಾನೆ. ಓಹೋ, ಅವನಿಗೆ ಪ್ರತಿಯೊಬ್ಬರೂ ಆದರ ಮಾಡ್ತಾರೆ, ಪ್ರತಿಯೊಬ್ಬರೂ ಹಾರ ಹಾಕ್ತಾರೆ, ಪ್ರತಿಯೊಬ್ಬರೂ ಅವನ್ನ ಕರೀತಾರೆ. ಯಾತಕ್ಕೆ ಕರೀತಾರೆ ಅಂದರೆ ಇಷ್ಟೇ, ಅವನನ್ನು ಅನುಸರಿಸಿದರೆ, ಅವನನ್ನು ಹಿಡ್ಕೊಂಡ್ರೆ ಮಹಾರಾಜರ ದರ್ಶನ ಸುಲಭವಾಗಿ ಆಗುತ್ತೆ ಅನ್ನೋದು ತಂದ ಅಷ್ಟೆ. ಅದಕ್ಕೋಸ್ಕರ ಇಲ್ಲೂ ಅಷ್ಟೆ, ಇಂಥ ವಿದ್ಯೆ ಕಂಡ್ರಿ, ಇಂಥವನಿವನು, ಇವನ್ ಹಿಡ್ಕೊಂಡ್ರೆ ಮಹಾರಾಜರ ಹತ್ರ ಸೀದಾ ಹೊರಟೋಗ್ಬಿಡ್ಬೋದು ಅಂತ ಹೇಳೋ ಹಾಗೆ ಇದು ನೋಡಿ. ಇಂಥ ಇದು ದ್ವಂದ್ವಗಳನ್ನು ಬಿಡುವುದು ಅಂತನ್ನೋದು ಇಷ್ಟು ಹೆಚ್ಚುಗಾರಿಕೆ. ಇದನ್ನು ಬಿಟ್ಟರೆ ಈ ಆತ್ಮವಿದ್ಯೆ ನಮಗೆ ಬಂದ ಹಾಗೆ. ಇದನ್ನು ಬಿಡುವುದು ಅಂತಂದ್ರೆ ಒಂದೇ, ಆತ್ಮವಿದ್ಯೆ ಬಂತು ಅಂತಂದ್ರೆ ಒಂದೇ ಅಂಥೇಳಿ ಹೊಗಳಬೇಕೆಯಾಗಿ ಬಂದಿದೆ ಅಂತ ಹೇಳಿದ್ರು. ಅದರ ಒಂದು ವಿವರಣೆಯನ್ನು ಇಲ್ಲಿ ಕೊಡ್ತಾ ಇದ್ದಾರೆ. ಇವತ್ತು ಒಂದು ಕಾಲು ಗಂಟೆ ಮುಂಚೆ ಸ್ವಲ್ಪ ಮುಗಿಸ್ಬೇಕಾಗಿದೆ, ಅದು ಎಲ್ಲರೂ ಇದೆ. ಇನ್ನೊಂದು ವಿಚಾರ ಏನಪ್ಪ ಅಂದರೆ, ಇವತ್ತು ಈ ಪಾಠ ಇದಾದ ಮೇಲೆ ನಾಳೆಯಿಂದ ಪಾಠ ಇರೋದಿಲ್ಲ. ಒಂದು ಬುಧವಾರ, ಗುರುವಾರ, ಶುಕ್ರವಾರ ಈ ವಾರ ಇಲ್ಲ. ಮತ್ತು ಮುಂದಿನ ವಾರದಿಂದ ನಮ್ಮದು ಒಂದು ಈ ಶಾಕಲ ಋಕ್ ಸಂಹಿತ ಯಾಗ ಅಂತ ನಾವು ಹಮ್ಮಿಕೊಂಡಿದ್ದೀವಲ್ಲ, ಅದರ ಒಂದು ಅನುಷ್ಠಾನ ಶುರುವಾಗುತ್ತೆ. ಯಾವತ್ತು? ಭಾನುವಾರದಿಂದ ಶುರುವಾಗುತ್ತೆ. ಆದ್ದರಿಂದ ಇವತ್ತು ಬಿಟ್ಟರೆ ಇನ್ನು ನಾವು ಪಾಠಕ್ಕೆ ಸೇರೋದು 25ನೇ ತಾರೀಕು ಸೋಮವಾರ. 25ನೇ ತಾರೀಕು ಸೋಮವಾರ ಆವತ್ತು ಸೇರೋಣ. ಮತ್ತು ಈ ಯಾಗ ಭಾನುವಾರದಿಂದ ಪ್ರಾರಂಭ ಆಗುತ್ತೆ. ಅದರಲ್ಲಿ ತಾವೆಲ್ಲರೂ ಕೂಡ ತಮ್ಮ ಬಂಧು ಮಿತ್ರರೊಡನೆ ಭಾಗವಹಿಸಬೇಕು. ಬಹಳ ಅತ್ಯಂತ ಶ್ರೇಷ್ಠವಾದ ಒಂದು ಯಾಗ. ಅದರ ಬಗ್ಗೆ ಸ್ವಲ್ಪ ಹೇಳೋಣ ಅಂತ ಅಂದ್ಕೊಂಡಿದ್ದೆ. ಹಿಂದೆ ಒಂದ್ಸರಿ ಹೇಳಿದ್ದೆ, ಪರವಾಗಿಲ್ಲ, ಏನೋ ಮತ್ತೆ ಟೈಮ್ ಆಗಿದೆಯಲ್ಲ, ಏನೋ ಆಯಿತು. ಇಲ್ಲಿ ಶಾಖದ ಋಕ್ ಸಂಹಿತ ಯಾಗ ಅಂತಂದರೆ, ಶಾಕಲ ಅಂತಕ್ಕಂಥದ್ದು ಶಾಖೆ, ಋಗ್ ಶಾಖೆ ಅಂತಕ್ಕಂಥದ್ದು ಋಗ್ವೇದದಲ್ಲಿ 21 ಶಾಖೆಗಳಿವೆ ಅಂತ ಪ್ರಸಿದ್ಧವಾಗಿವೆ. ಆ 21 ಶಾಖೆಗಳಲ್ಲಿ ಈಗ 5 ಶಾಖೆಗಳು ಪ್ರಚಲಿತವಾಗಿವೆ ಎಂತೆ, ನಮಗೆ ಗೊತ್ತಿಲ್ಲ. 5 ಶಾಖೆಗಳು ಮಾತ್ರ ಈಗ ಇದೆಯಂತೆ. ಇನ್ನು 16 ಲುಪ್ತವಾಗಿ ಹೋಗಿಬಿಟ್ಟಿವೆ. ಎಲ್ಲಿದೆಯೋ ಗೊತ್ತಿಲ್ಲ, ಯಾರು ತಗೊಂಡು ಹೋದ್ರೋ ಗೊತ್ತಿಲ್ಲ, ಏನಾಯ್ತೋ ಗೊತ್ತಿಲ್ಲ, ಲುಪ್ತವಾಗಿ ಬಿಟ್ಟಿದೆ. ಆ 5 ಶಾಖೆಯಲ್ಲಿಯೂ ಕೂಡ ಇವತ್ತು ಈ ಒಂದು ವ್ಯವಹಾರದಲ್ಲಿ, ವ್ಯವಹಾರ ಅಂದ್ರೇನು? ಅಧ್ಯಯನ ಮತ್ತು ಅಧ್ಯಾಪನದಲ್ಲಿ ಉಳ್ಕೊಂಡಿರ್ತಕ್ಕಂಥದ್ದು. ಅಂದರೆ ಅಧ್ಯಯನ ಅಂದರೆ ಇದನ್ನ ಅಧ್ಯಯನ ಮಾಡ್ತಾರೆ, ಅಧ್ಯಾಪನ ಅಂದರೆ ಅದನ್ನೇ ಹೇಳ್ಕೊಡ್ತಾರೆ. ಈ ಥರ ತಾವು ಸ್ವತಃ ಸ್ವಾಧ್ಯಾಯ ಮತ್ತು ಅಧ್ಯಾಪನ ಎರಡು ಉಳ್ಕೊಂಡಿರ್ತಕ್ಕಂಥದ್ದು ಅಂದರೆ ಕೇವಲ 2 ಶಾಖೆಗಳಲ್ಲಿ ಮಾತ್ರ. 21 ಶಾಖೆಗಳಲ್ಲಿ ಇವತ್ತು ಉಳ್ಕೊಂಡಿರ್ತಕ್ಕಂಥದ್ದು ವ್ಯವಹಾರ ಅಂದ್ರೇನು? ಅಧ್ಯಯನ, ಅಧ್ಯಾಪನ.
ಎರಡರಲ್ಲೂ ಕೂಡ ಉಳ್ಕೊಂಡಿರ್ತಕ್ಕಂತಹದ್ದು ಎರಡೇ ಶಾಖೆಗಳು. ಒಂದು ಶಾಕಲ ಶಾಖೆ, ಒಂದು ಬಾಷ್ಕಲ ಶಾಖೆ ಅಂತಕ್ಕಂಥದ್ದು ಉಳ್ಕೊಂಡಿದೆ. ನಮ್ಮ ಈ ದಕ್ಷಿಣ ದೇಶದಲ್ಲಿ ಸಾಮಾನ್ಯವಾಗಿ ಈ ಶಾಕಲ ಶಾಖೆಯನ್ನು ಅಧ್ಯಯನ ಮಾಡ್ತಾರೆ. ಶಾಕಲ ಶಾಖೆ ಅದಕ್ಕೆ ಅನುಸಾರವಾಗಿ ಅಧ್ಯಯನ ಮಾಡ್ತಾರೆ. ಅದು ಎಲ್ಲೆಲ್ಲಿ ಶಾಖಾಭೇದ ಅದು ಇದೆಯೇ, ಮಂತ್ರ ಇದೆಯಾ, ಸ್ವರ ಇದೆ ಅಂತ ಅಲ್ಲ ದೊಡ್ಡ ವಿಚಾರ, ಅದು ಬೇಡ. ಎರಡು ಶಾಖೆ ಇದೆ ಒಟ್ಟು. ಅದರಲ್ಲಿ ನಾವು ಶಾಕಲ ಶಾಖೆಯವರು. ಸಾಮಾನ್ಯವಾಗಿ ಇಲ್ಲಿ ಅಧ್ಯಯನ ಮಾಡ್ತಕ್ಕಂಥವರೆಲ್ಲರೂ ಕೂಡ ಶಾಕಲ ಶಾಖೆಯವರು. ಈ ಶಾಕಲ ಶಾಖೆ ಅಂತಕ್ಕಂಥದ್ರಲ್ಲಿ ಅದರಲ್ಲೂ ನಾವು ಉಪನಿಷತ್ ಕೇಳಿದ್ದೇವಲ್ಲ, ಯಾವುದು ಈ ಕೌಶೀತಕಿ ಉಪನಿಷತ್ತು ಪ್ರಸಿದ್ಧವಾಗಿರತಕ್ಕಂಥದ್ದು ಮೊನ್ನೆ ಬಂದಿತ್ತಲ್ಲ, ಅದೆಲ್ಲ ಅದು ಶಾಕಲ ಶಾಖೆಗೆ ಸಂಬಂಧಪಟ್ಟಿದ್ದು. ಈ ಶಾಖೆಯಲ್ಲಿ ಒಂದು ಅದನ್ನು ವಿಂಗಡಣೆ ಮಾಡಿದ ಪ್ರಕಾರ ಏನು, ಈ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ ಅಂತನ್ನುವುದು ಕೂಡ ಹಿಂದೆ ಇರಲಿಲ್ಲ. ವೇದಗಳ ವಿಭಜನೆಯೇ ಇರಲಿಲ್ಲ. ಒಟ್ಟಿಗೆ ಏನು ಒಂದೇ ಒಂದು ತಂತ್ರ ಅಷ್ಟೇ, ಎಲ್ಲ ಏನು ವೇದ ಅಂತ ಅಷ್ಟೇ. ಆಮೇಲೆ ಶಾಖೆಗಳಾಯಿತು, ಉಪಶಾಖೆಗಳಾಯಿತು. ಓಹೋ, ಯಾತಕ್ಕೂ ಅಪಾರ ಅನಂತ ವೈ ವೇದ ಅಂತ ಹೇಳ್ತಾರಲ್ಲ, ಹಾಗೆ ಬೃಹಸ್ಪತಿ ಗುರು, ಇಂದ್ರ ಶಿಷ್ಯ, ಆ ಕಥೆ ಕೇಳಿದ್ದೇವಲ್ಲ. ಬೃಹಸ್ಪತಿ ಗುರು, ಇಂದ್ರ ಶಿಷ್ಯ. ಏನು ಶಿಷ್ಯವೃತ್ತಿ ಮಾಡ್ತಾ ಇದ್ದಾನೆ ಇಂದ್ರ? ಎಷ್ಟು ವರ್ಷ? ಸಹಸ್ರ ದಿವ್ಯ ವರ್ಷಗಳು. ನಮ್ಮ ವರ್ಷ ಅಲ್ಲ, 365 ದಿನ ಅದಲ್ಲ, ಅವರ ದಿವ್ಯ ವರ್ಷ ಅಂದ್ರೆ ಏನು? ಸಹಸ್ರಯುಗ ಪರ್ಯಂತಂ ಅಹರ್ಯದ್ ಬ್ರಹ್ಮಣೋ ವಿದು. 1000 ಯುಗ ಆದರೆ ಬ್ರಹ್ಮಣ ಒಂದು ಹಾಗಲಾಗತ್ತಂತೆ. ನೋಡಿ, ಇಂಥದ್ದು 1000 ವರ್ಷ ಮಾಡಿಬಿಟ್ಟು ಅಧ್ಯಯನ ಮಾಡ್ದ. ಅದನ್ನ ಸ್ವಲ್ಪ ಜಂಬ ಬಂತು. ಓಹೋ, ಇಷ್ಟು ವರ್ಷ ನಾನು ಅಧ್ಯಯನ ಮಾಡಿದ್ದೇನೆ. ನಮ್ಮ ಗುರು ಯಾರು? ಬೃಹಸ್ಪತಿ ಆಚಾರ್ಯರು, ಬೇರೆ ಯಾರು ಅಲ್ಲ, ಸಾಕ್ಷಾತ್ ವೇದ ಮೂರ್ತಿಗಳು, ವೇದ ಸ್ವರೂಪರು ಅವರು ಅಂತ ಹೇಳಿ ಸ್ವಲ್ಪ ಜಂಬ ಬಂತು. ಆ ಗುರುಗಳ ಹತ್ರ ಬಂದ, ಸ್ವಾಮಿ ನಾನು ಹೊರಡ್ತೇನೆ ಎಂದ. ಯಾಕಪ್ಪ ಅಂದ್ರೆ, ಆಯ್ತಲ್ಲ ಎಲ್ಲ ಕಲ್ತು, ಇಷ್ಟು ದಿನ ಕಲ್ತಿದ್ದೇನಲ್ಲ ಸ್ವಾಮಿ, ಆಯ್ತು ಹೊರಡ್ತೇನೆ ನಾನು ಅಂತಂದ. ಓಹೋ, ಹೌದೇನಪ್ಪ ಅಂತಂದ್ರು. ನೋಡಿ, ಗುರುಗಳು ಏನೂ ಮಾತಾಡೋದಿಲ್ಲ. ಅವ್ರು ಒಂದೊಂದು ಮಾತಾಡಿದ್ರೆ ಅದಕ್ಕೆ 100 ಅರ್ಥಗಳಿರುತ್ತೆ, ಅರ್ಥಗರ್ಭಿತವಾಗಿರುತ್ತೆ. ಅವ್ರು ಏನೂ ಮಾತಾಡಲಿಲ್ಲ. ಸರಿಯಪ್ಪ, ಹಾಗಾದರೆ ಹೋಗು, ಆದರೆ ಹೋಗೋಕ್ಕಿಂತ ಮುಂಚೆ ಸ್ವಲ್ಪ ಬಾ ನನ್ನ ಜೊತೆ ಅಂತಂದರು. ಸರಿ, ಬಂದರು. ಅಲ್ಲಿ ಹಿಮಾಲಯ ಪರ್ವತ, ಏನು ಉತ್ತುಂಗ ಶಿಖರಗಳು, ಆ ಮಣ್ಣು, ಆ ಇದು, ಗಿಡ ಮರ, ಔಷಧಿ ವನಸ್ಪತಿ, ಹಿಮವಂತ. ಅಲ್ಲಿ ಬಂದರು. ಓ ನೋಡಪ್ಪ, ಈ ಕೆಳಗಡೆ ಬಗ್ಗದ ಒಂದು ಸ್ವಲ್ಪ ನಿನ್ನ ಕೈ ಎಷ್ಟಾಗುತ್ತೋ ಅಷ್ಟು ಮಣ್ಣು ತಗೊಳಪ್ಪ ಅಂತಂದರು. ಮಣ್ಣು ತಗೊಂಡು ಏನು ಸ್ವಾಮಿ, ನಾನು ಮನೆಗೆ ಹೋಗ್ತೀನಿ ಅಂದರೆ ನನ್ನ ಆಧರಿಸಿ ಏನು ಔತಣ ಮಾಡಿ, ಪಾಯಸ ಗೀಸ ಮಾಡಿ ಕೊಟ್ಟು ಇಷ್ಟು ಕಲ್ತ್ಕೊಂಡಿದೀಯಪ್ಪ, ಹೋಗು ಅಂತ ಕಳಿಸ್ಕೊಡ್ತಾರೆ ಅಂತ ಅಂದ್ಕೊಂಡಿದ್ದೆ. ಆದರೆ ಇದೆಲ್ಲೋ ಕರ್ಕೊಂಬಂದು ಒಂದು ಹಿಡಿ ಮಣ್ಣು ತಗೋ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದಾರಲ್ಲ ಗುರುಗಳು ಅಂತ ಯೋಚನೆ ಆದರೂ ಗುರುಗಳಿಗೆ ಮಾತು ಹೇಳೋಕ್ಕಾಗೋದಿಲ್ಲ. ಗುರುಗಳು ಎದುರು ಮಾತು ಹೇಳೋಕ್ಕಾಗುತ್ತಾ? ಆಗೋದಿಲ್ಲ ಅಂದ್ಬಿಟ್ಟು ಮಣ್ಣು ತಗೊಂಡ. ಆವಾಗ ಮಣ್ಣು ತಗೊಂಡ, ಬಿಡಪ್ಪ ಅಂದ. ಬಿಟ್ಟರು, ಬಿತ್ತು, ಇಷ್ಟು ದಪ್ಪ ಬಿತ್ತು. ನೋಡು, ನೀನು ಈಗ ಕಲ್ತ್ಕೊಂಡಿದ್ದೀಯಲ್ಲ 1000 ವರ್ಷ ನನ್ನ ಹತ್ರ ಈ ಅಧ್ಯಯನ ಮಾಡಿದ್ದೀಯಲ್ಲ, ಇದು ಇಷ್ಟು ಪ್ರಮಾಣ, ಒಂದು ಮುಷ್ಟಿ ಪ್ರಮಾಣ ಮಣ್ಣು ಹಾಕಿದಲ್ಲ ಅಷ್ಟು ಪ್ರಮಾಣ. ಆದರೆ ವೇದ ಎಷ್ಟೇ ಗೊತ್ತೇನಪ್ಪ, ಎದುರುಗಡೆ ನೋಡು, ಹಿಮಾಲಯ ಪರ್ವತ, ಉತ್ತುಂಗ ಶಿಖರ, ಗೌರಿ ಶಂಕರ ಶಿಖರ, ಇಷ್ಟು ವೇದಗಳ ರಾಶಿ. ನೀನು ಒಂದು ಹಿಡಿ ಮಣ್ಣಲ್ಲಿ ತಗೊಂಡಿರೋದು. ಹೋಗ್ತಾ ಇದ್ದೀನಿ ಅಂತಂತೀಯಲ್ಲಪ್ಪ ಅಂತ ಇವನಿಗೆ ಜ್ಞಾನೋದಯ ಆಯಿತು. ಆಮೇಲೆ ಏನು ಮಾಡೋದನ್ನ ಗೊತ್ತಿಲ್ಲ, ಯಾಕೆಂದರೆ ಬೇಕಾದಷ್ಟು ಕೆಲಸಗಳು ಇರ್ತಾವಲ್ಲ ಇಂದ್ರ ಆದಮೇಲೆ ಅವನಿಗೂ ನಮ್ಮ ಥರ. ಅದಕ್ಕೆ ಸ್ವಾಮಿ, ನಾನು ಅಹಂಕಾರ ಪಟ್ಬಿಟ್ಟೆ, ಎಲ್ಲ ಕಲ್ತ್ಕೊಂಡೆ ಅಂತ ದಯವಿಟ್ಟು ಕ್ಷಮಿಸಿ ಸ್ವಾಮಿ, ನಾನು ಕಲ್ತಿರೋದು ಇಷ್ಟೇ ಅಂತ ಹೇಳಿಬಿಟ್ಟು. ಆದರೂ ಕೂಡ ಏನು ಮಾಡೋದು, ಕಾಲಸ್ಥಿತಿ ವ್ಯವಹಾರ ಮಾಡಬೇಕಲ್ಲ. ನಾನು ಬರ್ತೀನಿ ಅಂತ ಹೊರಟ. ನಮ್ಮ ಸ್ಥಿತಿನೂ ಹಾಗೇನೆ, ಕಾಲಸ್ಥಿತಿ ಬೆಳಗ್ಗೆ ಎದ್ದು ಹೋಗಬೇಕು ಭುಕ್ತಿ. ಈ ಭುಕ್ತಿ ಮಾಡಲೇಬೇಕಲ್ಲ, ಇಲ್ಲೇ ಇದಾಗಲ್ವ. ಅದರಿಂದ ಎಷ್ಟಾಗುತ್ತೋ ಅಷ್ಟು ಕಲ್ತು, ಅದು ತೊಂದರೆ, ಏನು ತೊಂದರೆ ಇಲ್ಲ.
ಹಾಗಾಗಿ ಏನಾಗುತ್ತೆ, ಈ ಶಾಕಲ ಶಾಖೆ ಅಂತಕ್ಕಂಥದ್ದು ಅದರ ಒಂದು ಶಾಖೆ. ಇದರಲ್ಲಿ ಇರತಕ್ಕಂಥದ್ದು ಈ ವೇದಗಳನ್ನು ವಿಭಜನೆ ಮಾಡಿದಾಗ ಈ ಭಗವಾನ್ ವೇದವ್ಯಾಸರು ಅದನ್ನ ಈ 4 ಭಾಗಗಳಾಗಿ ವಿಂಗಡಿಸಿದ್ರು. ಯಾಕೆ ಅಂತಂದ್ರೆ ವೇದಗಳಿರ್ತಕ್ಕಂಥದ್ದು ಯಾಕೆ? ಯಜ್ಞ ಕಾರ್ಯಕ್ಕೆ. ಯಜ್ಞ ಏನು? ಯಜ್ಞೋದಾನಂ ತಪಶ್ಚೈವ ಪಾವನಾನಿ ಮನೀಷಿಣಾಂ ಇರ್ತಕ್ಕಂಥದ್ದು ಮೂರೇ: ಯಜ್ಞ, ದಾನ ಮತ್ತು ತಪಸ್ಸು. ತಪಸ್ಸು ಅಂತಕ್ಕಂಥದ್ದು ಕೊನೆ ಅಷ್ಟೇ. ಇವಾಗ ನಾವು ಒಂಥರ ಅಧ್ಯಯನ ಮಾಡ್ತಾ ಇದ್ದೀವಲ್ಲ, ಇದು ಕೂಡ ತಪಸ್ಸೇ. ಇದು ತಪಸ್ಸಿಂದ ಬೇರೆ ಅಲ್ಲ, ಇದು ತಪಸ್ಸೇ. ಇದು ನಮ್ಮ ಕೊನೆಯ ಇದು ಅಂಶ. ಇದು ಯಜ್ಞ ಮಾಡಲೇಬೇಕು, ಕರ್ಮ ಅಂತಕ್ಕಂಥದ್ದು. ಅದಕ್ಕೋಸ್ಕರ ಯಾವಾಗ ಬಂದಿವೆ ಅಂಥೇಳಿ ಆ ಯಜ್ಞದಲ್ಲಿ ಏನು ಭಾಗ ಇರ್ತಾರೆ, ಅದರಲ್ಲಿ ಒಂದು 4 ಭಾಗ ಅಂತ ಮಾಡಿದ್ರು. ಮಾಡಿದ್ರೆ ಏನು? ಯಜ್ಞ ಅಂತಂದ್ರೆ ದೇವತೆಗಳನ್ನ ಅವ್ರನ್ನ ಆಹ್ವಾನಿಸಿ, ಅವ್ರನ್ನ ಹೊಗಳಿ ಸ್ತುತಿ ಮಾಡಿ, ಅವ್ರನ್ನ ನೋಡಪ್ಪ ನೀನು ಹೀಗಿದೆ ಹಾಗಿದೆ ಅಂತ ಅವರ ಗುಣ ವಿಶೇಷಗಳನ್ನೆಲ್ಲ ಹೇಳಿ, ಅವರಿಗಾಗಿ ನಾವು ಅವರ ಆಹಾರ, ಅವರೇನು ತಗೊಳ್ತಾರೆ ಆಹಾರವನ್ನು ಕೊಡ್ತಕ್ಕಂಥದ್ದು. ಅದರಿಂದ ಅವರು ಸುಪ್ರೀತರಾಗಿ ನಮಗೇನು ಕೊಡ್ತಾರೆ? ಮಳೆಯನ್ನು ಕೊಡ್ತಾರೆ. ಯಜ್ಞ ಇದೆ, ಯಜ್ಞದ ಮಾಡ್ತಾನಲ್ಲ, ಅದರಿಂದ ಮಳೆ ಬರುತ್ತೆ. ಮಳೆ ಬಂದರೆ ಇನ್ನೇನು ಮುಗಿಸಿ. ಮಳೆ ಬಂದರೆ ಎಲ್ಲ ಸುಭಿಕ್ಷವಾಗುತ್ತೆ, ಬೆಳೀತಾರೆ, ತಿಂತಾರೆ, ಬೇರೆ ವಿಚಾರ. ಹೀಗೆ ಅಲ್ಲಿ ಯಜ್ಞದಲ್ಲಿ ಸ್ತುತಿ ಮಾಡುವವನು ಅಂತ ಒಬ್ಬ. ಏನು ಅವನ ಕೆಲಸ? ಯಾವ ದೇವತೆಯನ್ನು ಕುರಿತು ನಾವು ಯಜ್ಞ ಮಾಡ್ತಾ ಇದ್ದೇವೋ ಆ ದೇವತೆಯ ಅವನ ವಿಶೇಷಗಳು, ಅವನ ಶಕ್ತಿ, ಇವನ್ನೆಲ್ಲ ಕೂಡ ಈ ಒಂದು ಹೊಗಳಿ ಅವನನ್ನ ಅಪ್ಪ ನಮ್ಮ ಯಜ್ಞಕ್ಕೆ ಬಾ ಅಂತ ಹೇಳಿ ಒಂದು ಹೊಗಳಿಕೆಯ ಪೂರ್ವಕವಾಗಿರ್ತಕ್ಕಂಥದ್ದು ಅದೆಲ್ಲವೂ ಕೂಡ. ಹಾಗಾಗಿ ಪೂರ್ತಿಯಾಗಿ ಛಂದೋಬದ್ಧವಾಗಿವೆ ನೋಡಿ. ರಿಂಗ್ ಮಂತ್ರಗಳು, ರಿಂಗ್ ಮಂತ್ರ ಅಂದ್ರೆ ರಿಂಗ್ ಮಂತ್ರಗಳು ಎಲ್ಲವೂ ಕೂಡ ಛಂದೋಬದ್ಧವಾಗಿದೆ. ಎಷ್ಟು ಛಂದಸ್ಸಿದೆ ಏನು ಎತ್ತ ಅವೆಲ್ಲ ಬೇರೆ ವಿಚಾರ, ಬೇಕಾದಷ್ಟು ವಿಚಾರ ಇದೆ. ಈ ಛಂದೋಬದ್ಧವಾಗಿರ್ತಕ್ಕಂಥ ಮಂತ್ರವನ್ನ ಅವನು ಹೇಳಿ ಅವನ ದೇವತೆಗಳನ್ನ ಕರೀತಾನೆ, ಸ್ತುತಿ ಮಾಡ್ತಾನೆ. ಅವನಿಗೆ ಹೆಸರಾಯಿತು ಈ ಹೋತೃ ಅಂತಕ್ಕಂಥದ್ದು. ಮತ್ತೆ ಇನ್ನು ಬೇಕಲ್ಲ, ಯಜ್ಞ ಹೇಗೆ ಮಾಡಬೇಕು, ಏನು ಮಾಡಬೇಕು, ಯಾವ ಮಂತ್ರ ಯಾವಾಗ ಪ್ರಯೋಗ ಮಾಡಬೇಕು. ಇವಾಗ ನೋಡಿ, ನಾವು ಆಪ್ಯಾಯ ಸ್ವತಮೇ ತುತೆ ಅಂತೀವಿ. ಆವಾಗ ಅವನು ಗೊತ್ತಿಲ್ಲ ಅಂದ್ಬಿಟ್ಟು ಜೇನುತುಪ್ಪ ಹಾಕ್ಬಿಟ್ರೆ ಹಾಗಾಗಬಾರ್ದು. ಆದ್ದರಿಂದ ಏನು ಅರ್ಥ ಇದು ಇವಂತ ಎಲ್ಲ ಪ್ರತಿಯೊಂದು ಗೊತ್ತಿರಬೇಕು ಅವನಿಗೆ. ಯಜ್ಞ ಹೀಗೆ ಮಾಡಬೇಕು, ಕ್ರಮ ಅವನ ನೇತೃತ್ವದಲ್ಲೇ ನಡೀತಕ್ಕಂಥದ್ದು. ಅವನಿಗೆ ಹೆಸರಾಯಿತು ಅಧ್ವರ್ಯು ಅಂತ. ಅವನಿಗೆ ಕೆಲವು ಮಂತ್ರಗಳು ಆ ಒಂದು ವಿಧಿಪೂರ್ವಕ, ಇವನಿಗೆ ಸ್ತುತಿ ಮಾತ್ರ ಮಂತ್ರಗಳು. ಇನ್ನು ದೇವತೆಗಳು ಬಂದರು, ಕರೆದಾಯಿತು, ಇವನು ಗೊತ್ತಿದೆ. ಆ ದೇವತೆಯನ್ನ ಅವರಿಗೆಲ್ಲ ಏನು, ಅವರೆಲ್ಲ ಸಂಗೀತ ಪ್ರಿಯರು. ಸಂಗೀತ ನಾವು ಇದೇಂತಲ್ಲ, ಒಟ್ಟಲ್ಲಿ ಗಾನ ಮಾಡಬೇಕು ಅವರಿಗೆ ಅಲ್ವಾ. ಆ ಗಾನದಿಂದ ಯಾವ ಗಾನ ಅಂತಂದ್ರೆ ನೋಡಿ, ಋಗ್ವೇದದಲ್ಲಿರ್ತಕ್ಕಂತಹ ಮಂತ್ರಗಳನ್ನೇ, ಋಗ್ವೇದದಲ್ಲಿ ಇರ್ತಕ್ಕಂಥದ್ದು ಮುಖ್ಯವಾಗಿ ಸ್ವರ ಸಹಿತವಾಗಿ ಮಾಡಿದ್ರೆ 4 ಸ್ವರ ಅಂತ ಹೇಳ್ತಾರೆ. 4 ಸ್ವರಗಳು ಯಾವುದು? ಈ ಒಂದು ಯಾವುದದು ಉದಾತ್ತ, ಮತ್ತೆ ಅನುದಾತ್ತ, ಮತ್ತೆ ಸ್ವರಿತ. ಆ ಸ್ವರಿತದಲ್ಲಿ ದೀರ್ಘ ಸ್ವರಿತ ಅಂತ ಇದೆ, ಅದೇನು ಬೇಕಿಲ್ಲ. ಸ್ವರಿತ ಅಂದರೆ ದೀರ್ಘ ಸ್ವರಿತ, ಅದೆಲ್ಲ ವಿಭಾಗ ಮಾಡಿದ್ದಾರೆ. ಒಂದು ಉದಾತ್ತ, ಅನುದಾತ್ತ, ಸ್ವರಿತ. ಮತ್ತು ಇನ್ನೊಂದು ಇದೆ ಪ್ರಚಯ ಅಂತ ಒಂದು ಸ್ವರ ಇದೆ. ಅದು ಈ ಒಂದು ಕೆಲವು ಪದಗಳಿದೆ, ಅದಕ್ಕೆ ಹಿಂದುಗಡೆ ಬರತಕ್ಕಂಥದ್ದು. ಅದು ಬಿಡಲಿ, ಒಟ್ಟ 4 ಅಂತ. ಆದರೆ ಈ ಸಾಮವೇದದಲ್ಲಿ ಗಾನ ಮಾಡ್ತಾರಲ್ಲ, ಇದೇ ಮಂತ್ರವನ್ನು ಗಾನ ಮಾಡ್ತಾನೆ. ಈ ಸಾಮವೇದದಲ್ಲಿ 80 ಭಾಗ, ಸುಮಾರು 100ಕ್ಕೆ 80 ಮಂತ್ರಗಳು ಋಗ್ವೇದ ಮಂತ್ರಗಳೇ ಇದೆ, ರಿಪೀಟ್ ಆಗಿರೋದು. ಆದರೆ ಏನು, ಸ್ವರ ಬೇರೆ. ಇಲ್ಲಿ ಕೇವಲ 4 ಸ್ವರ ಅಂತ ಇದ್ರೂ ಕೂಡ ಮುಖ್ಯವಾಗಿ 3 ಸ್ವರ. ಅದು ದೀರ್ಘ ಸ್ವರಿತ ಬಿಡಿ, ಅದು ಮುಖ್ಯ 3 ಸ್ವರ. ಆದರೆ ಸಾಮವೇದಗಳಲ್ಲಿ ಇದೇ ಮಂತ್ರವನ್ನು ಹೇಳುವಾಗ ಅವರಿಗೆ 7 ಸ್ವರ, 7 ಸ್ವರಗಳು.
ಹಾಗಾಗಿ ನಾವೇನಿವಾಗ ಷಡ್ಜಾರ್ಷಭ ಮಧ್ಯಮ ಗಾಂಧಾರ ಮಧ್ಯಮ ಅಂತ ಹೇಳ್ತೀವಲ್ಲ, ಹಾಗೆ ಅಲ್ಲೂ ಕೂಡ 7 ಹೇಳ್ತಾರೆ. ಮತ್ತೆ ಅಥರ್ವದಲ್ಲಿ ಎಲ್ಲ ತಂತ್ರಗಳು. ಹೀಗೆ ಇದು 4 ಭಾಗ ಮಾಡಿದ್ರು. ಅದಕ್ಕೆ ತಕ್ಕ ಹಾಗೆ ಈ ಹೋತ್ರವಿಗೆ ಋಗ್ವೇದ, ಅವ್ನು ಮಾಡ್ತಕ್ಕಂಥ ಋಗ್ವೇದದಲ್ಲಿ ಈ ಮಂತ್ರವನ್ನು ಸೇರಿ ಹೋತ್ರಮಾಣ ಸ್ತುತಿ ಮಂತ್ರವೆಲ್ಲ ಋಗ್ವೇದ ಸೇರಿಸಿದ್ರು. ಮತ್ತೆ ವಿಧಿ ಎಲ್ಲ ಯಜುರ್ವೇದದಲ್ಲಿ ಸೇರಿಸಿದ್ರು. ಮತ್ತೆ ಗಾನ ಮಾಡಬೇಕಲ್ಲ, ಗಾನ ಮಾಡ್ತಕ್ಕಂಥ ಇದನ್ನೇ ಯಾವುದು ಋಗ್ವೇದ ಇರ್ತಕ್ಕಂಥ ಮಂತ್ರನೇ, ಅದನ್ನು ಒಂದು ಕಡೆ ಸೇರಿಸಿದ್ರು. ಮತ್ತೆ ಅಥರ್ವೇದ ತಂತ್ರಗಳನ್ನು ಒಂದು ಕಡೆ ಸೇರಿಸಿದ್ರು. ಹೀಗೆ ವಿಭಾಗ ಮಾಡಿದರು. ವಿಭಾಗ ಮಾಡಿದ್ಮೇಲೆ ಅದು ಶುಕ್ಲ ಕೃಷ್ಣ ಅಂತ ಯಜುರ್ವೇದ ಅದು ಬೇರೆ ಆಯಿತು, ಅದು ಬೇರೆ ಇರಲಿ. ಅದರಲ್ಲಿ ನಮ್ಮದು ಶಾಕದ ಋಗ್ವೇದದಲ್ಲಿ ವೇದದಲ್ಲಿ 4 ಭಾಗ ಅಂತಾರೆ. ಆ 4 ಭಾಗದಲ್ಲಿ 3 ಭಾಗ ಮುಖ್ಯವಾದದ್ದು. ಆ ಕೊನೆಯ ಭಾಗದಲ್ಲಿ ಅಂತರ್ಗತವಾಗಿರ್ತಕ್ಕಂಥದ್ದು ಅವಾಂತರ ಭೇದ ಅಂತ, ಅದು ಅಂತರ್ಗತವಾಗಿರ್ತಕ್ಕಂಥದ್ದು. ಇದು ಸಂಹಿತೆ, ಬ್ರಾಹ್ಮಣ, ಆರಣ್ಯಕ ಮತ್ತು ಉಪನಿಷತ್ತು 3 ಹೇಳ್ಬೋದು. ಆರಣ್ಯಕಕ್ಕೆ ನಿಲ್ಲಿಸ್ಬೋದು, ಆರಣ್ಯಕದಲ್ಲೇ ಕೊನೆ ಭಾಗ ಉಪನಿಷತ್ತು. ಹೀಗೆ 3 ಭಾಗ. ಅದರಲ್ಲಿ ಸಂಹಿತಾ ಭಾಗ ನಾವು ಮಾಡ್ತಾ ಇದ್ದು ಕೇವಲ ಸಂಹಿತಾ ಭಾಗ ಅಷ್ಟೇ. ಬ್ರಾಹ್ಮಣ ಭಾಗನೂ ಇಲ್ಲ, ಆರಣ್ಯಕ ಭಾಗನೂ ಇಲ್ಲ. ಋಗ್ವೇದ ಆರಣ್ಯಕನೂ ಇದೆ, ಐತರೇಯ ಆರಣ್ಯಕ. ಮತ್ತೆ ಬ್ರಾಹ್ಮಣನೂ ಇದೆ, ಐತರೇಯ ಬ್ರಾಹ್ಮಣ. ಹೀಗೆ ಆದರೂ ನಮ್ಮ ಸಂಹಿತಾ ಭಾಗ. ಈ ಸಂಹಿತಾ ಭಾಗದಲ್ಲಿ ತಗೊಂಡ್ರೆ ನಾವು ಮೊದಲು ಹೇಳಿದೆ ಛಂದೋಬದ್ಧವಾಗಿರತಕ್ಕಂಥ ಮಂತ್ರಗಳು. ಇಂತಹ ಮಂತ್ರಗಳು, ಮಂತ್ರಗಳಿಗೆ ಋಕ್ಕುಗಳು ಅಂತ ಹೇಳ್ತಾರೆ. ಎಲ್ಲಿ ಈ ಒಂದು ಋಗ್ವೇದದ ಈ ಒಂದು ಮಂತ್ರಗಳಿಗೆ ಋಕ್ಕುಗಳು ಅಂತ ಹೇಳ್ತಾರೆ. ಹಾಗಾಗಿ ಈ ಸಂಹಿತಾ ಭಾಗದ ಋಗ್ವೇದದ ಸಂಹಿತಾ ಭಾಗದಲ್ಲಿ ಎಷ್ಟು ಋಕ್ಕುಗಳಿವೆ ಅಂತಂದರೆ 10,552 ಋಕ್ಕುಗಳು ಇವೆ. 10,552 ಋಕ್ಕುಗಳು ಇವೆ. ಅದನ್ನು ಈ ಒಂದು 8 ಅಧ್ಯಾಯಗಳನ್ನಾಗಿ ವಿಂಗಡಿಸಿದ್ದಾರೆ. ಒಂದೊಂದು ಅಧ್ಯಾಯ 8 ಅಷ್ಟಕಗಳನ್ನಾಗಿ ವಿಂಗಡಿಸಿದ್ದಾರೆ. ಆ ಅಷ್ಟಕದಲ್ಲೂ ಕೂಡ ಒಂದೊಂದನ್ನು 8 ಭಾಗ ಮಾಡಿದ್ದಾರೆ. ಅಲ್ಲಿಗೆ ಅದಕ್ಕೆ ಅಧ್ಯಾಯ ಅಂತ ಹೆಸರು. ಅಲ್ಲಿ ಒಟ್ಟು ಎಷ್ಟು ಅಧ್ಯಾಯ ಆಯಿತು? 8ರಿಂದ 8 ಅಧ್ಯಾಯದಿಂದ 64 ಅಧ್ಯಾಯಗಳಾಯಿತು. ಸುಮಾರು ಅದರಲ್ಲೂ ಕೂಡ ಸೂಕ್ತಗಳು ಅಂತ ವಿಭಾಗ ಮಾಡಿದ್ದಾರೆ. ಸೂಕ್ತಗಳಿಂದ ಏನು ವಿಭಾಗ ಮಾಡಿದ್ದಾರೆ ಅಂದರೆ, ಋಗ್ವೇದದಲ್ಲಿ ಸಾಮಾನ್ಯವಾಗಿ ಒಬ್ಬ ಋಷಿ ಇರ್ತಾನಲ್ಲ, ಒಬ್ಬ ಋಷಿ ಅವನು ದೃಷ್ಟವಾಗಿದ್ದಾನೆ, ಎಷ್ಟು ಮಂತ್ರಕ್ಕೆ ದೃಷ್ಟವಾಗಿದ್ದಾನೆ ಅಂತ ಅನ್ನೋದ್ರ ಮೇಲೆ ಆ ಸೂಕ್ತನ ಅದನ್ನು ವಿಂಗಡಣೆ ಮಾಡಿದ್ದಾರೆ. ಇಷ್ಟು ಅಂತ ಹೇಳಿದ್ದಾರೆ. ಅದರ ಪ್ರಕಾರ ನೋಡಿದಾಗ ಸ್ವಲ್ಪ ಹೆಚ್ಚು 1027 ಸೂಕ್ತ ಇದೆ. 1027 ಸೂಕ್ತ, 10,550 ಅಂದರೆ ಒಂದೊಂದು ಸೂಕ್ತದಲ್ಲಿ ಸುಮಾರು 10 ಮಂತ್ರ ಅಂತ ಇಟ್ಕೊಳ್ಳಿ. ಆ್ಯಾವರೇಜ್ 10 ಮಂತ್ರ. ಒಂದು 10 ಇರ್ಬೋದು, 12 ಇರ್ಬೋದು, ಒಂದೇ ಇರ್ಬೋದು, ಒಂದಲ್ಲಿ 4 ಇದೆ ಆ್ಯಾವರೇಜ್. ಈ ಥರ ಹೇಳಿ ಸೂಕ್ತಗಳಿದೆ. ಇದರನ್ನು ನಾವು ಮಾಡ್ತಾ ಇರ್ತಕ್ಕಂಥ ಹೋಮ ಅಂತಕ್ಕಂಥದ್ದೇನು, ಈ ಅಧ್ಯಯನ ಆಯಿತು. ಅಧ್ಯಯನ ಆದಮೇಲೆ ವೇದಗಳನ್ನ ಅಧ್ಯಯನ ಮಾಡ್ದ, ಋಗ್ವೇದವನ್ನು ಸಾಂಗವಾಗಿ ಅಧ್ಯಯನ ಮಾಡಿ ಈಚೆ ಬಂದ ಮೇಲೆ ಏನಾಯಿತು, ಆ ಯಾವುದನ್ನು ಅಧ್ಯಯನ ಮಾಡಿದ್ದನೋ ಮತ್ತು ಯಾವುದು ತನ್ನ ಅಭ್ಯುದಯಕ್ಕೂ ನಿಶ್ರೇಯಸಕ್ಕೂ ಪರಮ ಕಾರಣವಾಗಿದೆಯೋ, ಇದೇ ಕಾರಣ. ನಮಗೆ ಅಭ್ಯುದಯಕ್ಕೂ ಇದೇ ಕಾರಣ, ನಿಶ್ರೇಯಸಕ್ಕೂ ಇದೇ ಕಾರಣ. ಹೌದು ತಾನೆ? ಎಲ್ಲದಕ್ಕೂ ಇದು ಕಾರಣ. ಇದು ಹೀಗೆ ಈ ಕಾರಣವಾಗಿರತಕ್ಕಂಥ ಅಭ್ಯುದಯ ನಿಶ್ಚಯಕ್ಕೆ ನಾನು ಕಲ್ತ್ಕೊಂಡಿದ್ದೇನೆ, ಗುರುಗಳು ಹೇಳ್ಕೊಟ್ಟಿದ್ದಾರೆ. ಇಂತಹ ಈ ಮಂತ್ರಗಳಿದೆಯಲ್ಲ, ಅದನ್ನು ನಾವು ಏನು ಮಾಡೋಣ, ಕಲ್ತ್ಕೊಂಡಿದ್ದೀವಿ. ದೇವತೆ ಆಯಾಯ ದೇವತೆಗಳಿಗೆ ನಾವು ಅದನ್ನು ಅರ್ಪಣೆ ಮಾಡಿಬಿಡೋಣ. ಅವರಿಗೆ ಅರ್ಪಣೆ ಮಾಡಿ, ನೋಡಿ ಸ್ವಾಮಿ, ನೀವು ನಿಮ್ಮದು ಮಂತ್ರ ಇದು, ನೀವು ಮಂತ್ರ ದೃಷ್ಟು ನಿಮಗೆ ಅರ್ಪಣೆ ಮಾಡ್ತಾ ಇದ್ದೇವೆ, ಅರ್ಪಣೆ ಮಾಡಿ. ಹಾಗಾಗಿ ಈ ಮಂತ್ರದ ಪೂರ್ಣ ಪ್ರಯೋಜನ, ಪೂರ್ಣ ಫಲ ನಮಗೆ ಆಗುವಂತೆ ಅನುಗ್ರಹಿಸು ಅಂತ ಹೇಳಿ ಆ ಒಂದೊಂದು ಮಂತ್ರವನ್ನೂ ಹೇಳಿ
ಮತ್ತೆ ಅದನ್ನ ಸ್ವಾಹಾಕಾರ ಪೂರ್ವಕವಾಗಿ ಹೇಳಿ, ಯಾಕೆ ಹೋಮ ಮಾಡಬೇಕಲ್ಲ, ಹೋಮಕ್ಕೆ ಸ್ವಾಹಾಕಾರ ಪೂರ್ವಕವಾಗಿ ಹೇಳಿ. ಅಷ್ಟೇ ಅಲ್ಲ, ಋಗ್ವೇದದಲ್ಲಿ ನಾನು ಹೇಳಿದ್ನಲ್ಲ, ಈ ಒಂದು ಶ್ಲೋಕ ರೂಪವಾಗಿರ್ತಕ್ಕಂಥದ್ದು ಸ್ತುತಿ ರೂಪವಾಗಿರ್ತಕ್ಕಂಥದ್ದಾದ್ದರಿಂದ ಇದಕ್ಕೆ ಏನು ಛಂದಸ್ಸು ಅಂತಕ್ಕಂಥದ್ದು ಬಹಳ ಮುಖ್ಯ. ಹಾಗೇ ಹೇಳಬೇಕು. ಇಷ್ಟಕ್ಷರ, ಇಷ್ಟಪ್ಪ ಅಂದರೆ ಇಷ್ಟೇ ಅಕ್ಷರ 11 ಅಕ್ಷರ, ಜಗತಿ ಅಂದರೆ 12 ಅಕ್ಷರ, ಗಾಯತ್ರಿ ಅಂದರೆ 8 ಅಕ್ಷರ, ಹೀಗೆ ಇಷ್ಟು ಬಲ್ಲ ಪರಿಬಂಧ. ಏನೋ ನಾವು ಪದ ವಿಭಾಗ ಮಾಡಿಬಿಟ್ಟು ಇನ್ನೊಂದು ಸೇರಿಸ್ಬಿಟ್ಟು ಮಾಡಬಾರ್ದು. ಇಷ್ಟೇ ಪದ ಅಂತಾರೆ, ಇಷ್ಟೇ ಅಕ್ಷರ ಅಂತ ನಿಗದಿ ಮಾಡಿಬಿಟ್ಟಿದ್ದಾರೆ. ಒಟ್ಟು 3,58,000 ಇರಬೇಕು, ಅಷ್ಟು ಅಕ್ಷರಗಳು ಋಗ್ವೇದ ಸಂಹಿತೆಯಲ್ಲಿರತಕ್ಕಂಥದ್ದು. ಈ ಒಂದು ಮಂತ್ರವನ್ನ ಆ ಋಷಿ ಛಂದಸ್ಸು, ಯಾಕೆ ಋಗ್ವೇದದಲ್ಲಿ ನಿಯಮ ಇದೆ, ಋಷಿ ಛಂದಸ್ಸು ಮತ್ತೆ ವಿನಿಯೋಗ ಇವನ್ನೆಲ್ಲ ಹೇಳ್ಕೊಳ್ಳದೆ ಮಂತ್ರ ಪ್ರಯೋಗ ಮಾಡಬಾರ್ದು ಅಂತ. ಉದಾಹರಣೆ, ನಾವು ಹಾಲಭಿಷೇಕ ಮಾಡ್ತೇವೆ ಅಂತ ಇಟ್ಕೊಳ್ಳಿ, ಆವಾಗ ಏನು ಮಾಡಬೇಕು? ಹಾಲಭಿಷೇಕ ಸಾಮಾನ್ಯವಾಗಿ ಆಪ್ಯಾಯಸ್ವ ಅಂತ ಹೇಳ್ಬಿಡ್ತಾರೆ, ಆಗಲ್ಲ. ಆಪ್ಯಾಯಸ್ವೇತಿ ಗೌತಮ ಸೋಮೋ ಗಾಯತ್ರಿ ಅಂತ ಹೇಳಬೇಕು. ಅಂದರೆ ಆಪ್ಯಾಯಸ್ವ ಅಂದ ಮಂತ್ರದ್ದು, ಆಪ್ಯಾಯಸ್ವೇತಿ ಮಂತ್ರಸ್ಯ, ಅದಕ್ಕೆ ಸೋಮ ಅಂತಕ್ಕಂಥದ್ದು ದೇವತೆ, ಗಾಯತ್ರಿ ಛಂದಸ್ಸು. ಮತ್ತು ಎಲ್ಲಿ ಕ್ಷೀರಾಭಿಷೇಕೆ ವಿನಿಯೋಗ ಆಯಿತು. ಅವಿದಿತ್ವಾ ಋಷಿಂ ಛಂದಃ ದೈವತಂ ಯೋಗಮೇವ ಚ ಯೋಧ್ಯಾಪಯೇ ಜಪೇದ್ವಾಪಿ ಪಾಪೀಯಾನ್ ಜಾಯತೆ ತು ಸಹ. ಇದು ಯಾರು ಅವಿದಿತ್ವಾ ಋಷಿಂ ಛಂದಃ ದೈವತಂ ಯೋಗಮೇವ ಚ, ಋಷಿಗಳನ್ನು ಆ ಮಂತ್ರ, ಇದಕ್ಕೆ ಋಷಿ ಯಾವುದು, ಮಂತ್ರ ದ್ರಷ್ಟಾರ ಯಾವುದು, ಇದಕ್ಕೆ ಛಂದಸ್ ಯಾವುದು, ದೇವತೆ ಯಾವುದು ಇದಕ್ಕೆ, ಮತ್ತೆ ವಿನಿಯೋಗ ಏನು, ಇಷ್ಟನ್ನೂ ಹೇಳಿಕೊಳ್ಳದೆ ತಿಳಿದುಕೊಳ್ಳದೆ ಯಾರು ಮಂತ್ರವನ್ನು ಹೇಳ್ತಾನೋ ಅವನು ಪಾಪೀಯಾನ್ ಜಾಯತೆ ತು ಸಹ ಪಾಪೀಯಾನ್ ಜಾಯತೆ, ಅವನು ಪಾಪದವನಾಗಿ ಆಗಿಬಿಡ್ತಾನೆ. ಹಾಗಾಗಿ ನಾವೆಲ್ಲ ಒಂದೊಂದು ಮಂತ್ರವನ್ನು ಕೂಡ ಆ ಸ್ವಾಹಾಕಾರ, ಋಷಿ, ಛಂದಸ್ಸು, ದೇವತೆ, ವಿನಿಯೋಗ ಎಲ್ಲ ಹೇಳಿ ಅದನ್ನು ಹೋಮ ಮಾಡ್ತಾರೆ. ಹೋಮ ಮಾಡುವಾಗ ತಿಲ, ಎಳ್ಳು, ಸಾಮಾನ್ಯ ಎಳ್ಳು, ಇಲ್ಲಿ ಒಂದು ದ್ರವ್ಯ ಆಜ್ಯ 2 ಹಾಕಿ ತುಪ್ಪ 2 ಹೋಮ ಮಾಡ್ತಾರೆ. ಅದನ್ನು 10,552 ಮಂತ್ರನ ಅದನ್ನು ಡಿವೈಡ್ ಮಾಡ್ಕೊಳ್ತಾರೆ. ಮೊದಲನೇ ದಿನ ಏನಾಗಿರುತ್ತೆ, ನಾವು ಇನ್ವಿಟೇಷನ್ ಹಾಕಿದ್ದೀವಲ್ಲ, ಬೇಕಾದಷ್ಟು ವಿಧಿ ಇರುತ್ತೆ. ಫಸ್ಟು ಯಾರು ನಮಗೆ ಹೇಳಿಕೊಟ್ರೋ ಪ್ರಧಾನವಾದ ಪ್ರಾಚಾರ್ಯರು ಅವರನ್ನು ಈ ಒಂದು ಯಜ್ಞ ವೇದಿಕೆಗೆ, ಸ್ವಾಮಿ ನೀವು ಬನ್ನಿ, ನೀವು ವೇದ ಪುರುಷರು, ವೇದವನ್ನು ಅಧ್ಯಯನ ಮಾಡಿದ್ದೀರಿ, ನಮ್ಮಲ್ಲಿಗೆ ಬನ್ನಿ, ನೀವೇ ನಮಗೆ ಹೇಳಿಕೊಟ್ಟಿರ್ತಕ್ಕಂಥ ವೇದ ಇದೆಯಲ್ಲ ಅದನ್ನು ನಾವು ಈಗ ವಿನಿಯೋಗ ಮಾಡ್ತಾ ಇದ್ದೇವೆ ಅಂಥೇಳಿ ಅವರನ್ನು ಗೌರವಪೂರ್ವಕವಾಗಿ ಯಜ್ಞ ವೇದಿಕೆಗೆ ಕರೆದುಕೊಂಡು ಬಂದು ಕೂರಿಸೋದು ಅವ್ರನ್ನ. ಅದಕ್ಕೆ ಹೆಸರಾಯಿತು. ಅದನ್ನು ಸ್ವಾಗತ ಮಾಡೋದಕ್ಕೆ ಒಂದು ವಿಧಾನ ಇದೆ. ಅಂತಹ ಯಾರ್ಯಾರಿಗೂ ಅಲ್ಲ, ಅದು ಅಂತಹ ಪ್ರಾಚಾರ್ಯರಿಗೆ, ವೇದ ವಿದರಿಗೆ ಹೇಗೆ ಮಾಡಬೇಕು ಅಂದರೆ ಅವರಿಗೆ ಪೂರ್ಣ ಕುಂಭ ಸ್ವಾಗತ ಅವರಿಗೆ ಮಾತ್ರ ಮಾಡಬೇಕಾದ್ದು. ಚತುರ್ವೇದ ಪಾರಂಗತ, ಅಬ್ಬಾ ಇದು ಸಾಮಾನ್ಯನ, ಅವನಿಗೆ ಆ ಪ್ರಾಚಾರ್ಯ ಇರ್ತಾರೆ, ಅವರನ್ನು ಪೂರ್ಣ ಕುಂಭ ಸ್ವಾಗತದಲ್ಲಿ ಕರ್ಕೊಂಡು ಹೋಗಿ ಅಲ್ಲಿ ಅವ್ರು ನಮಸ್ಕಾರ ಮಾಡಿ, ಸ್ವಾಮಿ ಇದನ್ನು ನಿಮ್ಮ ನೇತೃತ್ವದಲ್ಲಿ ನಡೆಸ್ಕೊಡಿ, ಯಾಕೆ ನಿಮ್ಮಿಂದ ನಾವೇನೋ ಕಲ್ತ್ಕೊಂಡಿದ್ದೇವೆ, ತಾವು ಎಲ್ಲವನ್ನೂ ಕೂಡ ಪೂರ್ಣವಾಗಿ ಅಧ್ಯಯನ ಮಾಡಿದ್ದೀರಿ ಅಂತಕ್ಕಂಥ ಅವ್ರನ್ನ ಕರ್ಕೊಂಬಂದು ಅದು ಮೊದಲನೇ ಕಾರ್ಯಕ್ರಮ ಆಗುತ್ತೆ. ಅವತ್ತು ನಾವು ಮಾಡ್ತೇವೆ ಅದನ್ನ. ಎಲ್ಲರೂ ಬೇಕಾದ್ರೆ ಅದು 8 ಗಂಟೆಗೆ ಬರ್ಬೋದು, ಬಂದು ಎಲ್ಲರೂ ಆಹ್ವಾನ ಪೂರ್ಣ ಕುಂಭ ಅದಕ್ಕೆ ಮಂತ್ರ ಇದೆ. ಎಲ್ಲಿ ಸಾಮಾನ್ಯವಾಗಿ ಇವರೆಲ್ಲ ಋಗ್ವೇದ ಯಾರು ಪೂರ್ಣ ಕುಂಭ ಶನ್ನೋಮಿತ್ರ ಶ್ರವಣ ಭದ್ರಂಕರಣೆ ಅಭಿಯಂತಿಯನ್ನ ಹೇಳ್ಬಿಡ್ತಾರೆ ಎಲ್ಲ. ಆದರೆ ನಮ್ಮ ಇದರಲ್ಲಿ ಒಂದು ಪದ್ಧತಿ ಇದೆ, ಸ್ವಸ್ತಿನೋಮಿಮಿತ ಅಂತ ಹೇಳ್ತಾರೆ, ಇನ್ನೊಂದು ಪದ ಇರಲಿ, ಆ ಮಂತ್ರವನ್ನೇ ಅದನ್ನೆಲ್ಲ ಇರ್ತಾರೆ ಎಲ್ಲ ಹೇಳಿ ಕರ್ಕೊಂಬಂದಾಗ ಆಮೇಲಿಂದ ಪ್ರಧಾನ ಭಾಗ ಏನು ಅದೆಲ್ಲ ಇದೆ, ಕೆಲಸ ಸ್ಥಾಪನೆ ಆಗಿರುತ್ತೆ, ಅವೆಲ್ಲ ಇರುತ್ತೆ, ನಾಂದಿ ಅವೆಲ್ಲ ಆಗುತ್ತೆ. ಆಮೇಲಿಂದ ಅಗ್ನಿ ಮಂಥನ, ಅಲ್ಲಿ ಬೇಕಾಗಿರ್ತಕ್ಕಂಥಲ್ಲ ಅಗ್ನಿ, ಅದಕ್ಕೆ ಮಂಥನ.
ಅಗ್ನಿ ಮಂಥನ ಯಾಕೆ ಮಾಡಬೇಕು ಅಂತಂದರೆ, ಆವತ್ತಿನ ದಿವಸ ಈ ಯಜ್ಞ ಅಗ್ನಿ ಪೂರ್ಣವಾಗಿರುತ್ತೆ. ಅವನು ಯಾವತ್ತೂ ಅವನು ವಿವಾಹ ಮಾಡಿಕೊಂಡು ಆ ಒಂದು ಅಗ್ನಿಯನ್ನು ಒಂದು ಲಾಜ ಮಾಡ್ಕೊಂಡು ಸ್ಥಾಪನೆ ಮಾಡಿರ್ತಾನೋ ಆವತ್ತಿಂದ ಕಾಪಾಡ್ಕೊಂಡು ಬಂದಿರ್ತಾನೆ 3 ಅಗ್ನಿಗಳನ್ನು. ದಕ್ಷಿಣಾಗ್ನಿ, ಗಾರ್ಹಪತ್ಯ, ಆಹ್ವನೀಯ ಅಂತ ಇರುತ್ತೆ. ಅದು ಅವೆಲ್ಲ ಹಿಂದಿನ ಕಾಲದ ಮಾತ್ರ ಇರುತ್ತೆ. ಇದನ್ನು ಈ ಗಾರ್ಹಪತ್ಯಾಗ್ನಿಯನ್ನ ಮಾತ್ರ ಅವನೇನು ಮಾಡ್ತಾನೆ, ಬೆಳಗ್ಗೆ ಬಂದು ಯಜಮಾನ ಅಂತಕ್ಕಂಥವನು ಅದನ್ನು ಆರಿಸ್ತಾನೆ. ಗಾರ್ಹಪತ್ಯ ಆರಿಸ್ಬಿಟ್ಟು ಆಮೇಲೆ ಅದನ್ನು ಉತ್ಪತ್ತಿ ಮಾಡಬೇಕು. ತಿರ್ಗ ಉತ್ಪತ್ತಿ ಮಾಡಬೇಕಾದ್ರೆ ಮಂಥನ ಅಂದರೆ ಕಡಿಯೋದು, ಅಗ್ನಿ ಮಂಥನ. ಅದೇ ಅಗ್ನಿ ಮಂಥನ. ಅದಕ್ಕೆ ಮಂತ್ರ ಇರುತ್ತೆ. ಅಗ್ನಿ ಮಂಥನವನ್ನು ಮಾಡ್ತೇವೆ ನಾವು. ಅದಕ್ಕೆ ಸಾಧನ ಇರುತ್ತೆ. ಆರಣಿಗಳು, ಉತ್ತರಾರಣಿ, ಅದರಾರಣಿ ಅಂತ ಇರುತ್ತಲ್ಲ, ಅವೆಲ್ಲ ಕಡಿದು ಅಲ್ಲಿ ಅಗ್ನಿ ಉದ್ಭವ ಆಗುತ್ತೆ. ಆ ಅಗ್ನಿಯನ್ನು ತೆಗೆದುಕೊಂಡು ಅದು ಪ್ರತಿಷ್ಠಾಪನೆ ಮಾಡಿ ಕುಂಡದಲ್ಲಿ ಮತ್ತೆ ಹೋಮ ಅಂತಕ್ಕಂಥ ಮೊದಲಾಗುತ್ತೆ. 10,550 ಮಂತ್ರಗಳಿಂದ ನಾವು ಹೋಮ ಮಾಡಬೇಕಾದ್ರೆ ಈ ಪ್ರಕಾರವಾಗಿ ನಮ್ಮ ಪ್ರಕಾರ ಒಂದು 8 ದಿನ, ಭಾನುವಾರ ಶುರುವಾಗುತ್ತೆ, ಭಾನುವಾರ ಮುಗಿಯುತ್ತೆ, 8 ದಿನ ಆಗುತ್ತೆ. 8 ದಿನದಲ್ಲಿ ಅದನ್ನು ಡಿವೈಡ್ ಮಾಡಿಕೊಂಡು, ಭಾಗ ಮಾಡಿಕೊಂಡು ಮಾಡ್ತೇವೆ. ಅದು ಒಂದು ವಿಶೇಷವಾದ ಒಂದು ಅಂಶ. ಇದರ ಒಂದು ಅಂಗವಾಗಿ ಇಬ್ಬರು ವಿದ್ವಾಂಸರಿಗೆ ನಾವು ಒಂದು ಗೌರವ ಸಮರ್ಪಣೆಯನ್ನು ಇಟ್ಕೊಂಡಿದ್ದೇವೆ. ಸನ್ಮಾನ ಅಲ್ಲ, ಗೌರವ ಅವ್ರಿಗೇನು ನಾವು ಸನ್ಮಾನ ಮಾಡೋದು, ಗೌರವ ಸಮರ್ಪಣೆಯನ್ನು ಇಟ್ಕೊಂಡಿದ್ದೇವೆ. ಅದು ಒಂದು ನಮ್ಮ ವೇದಾಂತದ ಗುರುಗಳಾಗಿರ್ತಕ್ಕಂಥ ಮಹಾಮಹೋಪಾಧ್ಯಾಯ ಡಾಕ್ಟರ್ KG ಸುಬ್ರಾಯ ಶರ್ಮಾ ಅವರಿಗೆ ಈ ಪ್ರಿಂಟ್ ಆಗುವಾಗ ಏನಾಗಿತ್ತು, 17ನೇ ತಾರೀಕು ಅಂತ ಪ್ರಿಂಟ್ ಆಗಿಬಿಟ್ಟಿತ್ತು. ಅದು ಸ್ವಲ್ಪ ಕಾರಣಾಂತರದಿಂದ 17ನೇ ತಾರೀಕು ಹಾಲು ಅವಕಾಶ ಆಗ್ತಾ ಇಲ್ಲ. ಅದಕ್ಕೋಸ್ಕರ ಗುರುಗಳನ್ನು ಪ್ರಾರ್ಥನೆ ಮಾಡಿಕೊಂಡೆ, ಸ್ವಾಮಿ ಈ ಥರ ಆಗಿಬಿಟ್ಟಿದೆ, ಏನು ಮಾಡೋದು ಅಂತ. ಅದಕ್ಕೋಸ್ಕರ 21ನೇ ತಾರೀಕು ಅದನ್ನು ಹಾಕಿದ್ದೇವೆ ನಾವು. 21ನೇ ತಾರೀಕು ನಮ್ಮ ಗುರುಗಳಾದ ಮಹಾಮಹೋಪಾಧ್ಯಾಯರಿಗೆ ಒಂದು ಗೌರವ ಸಮರ್ಪಣೆ 21ನೇ ತಾರೀಕು. ಮತ್ತು 23ನೇ ತಾರೀಕು ವಿದ್ವಾನ್ TV ಡಾಕ್ಟರ್ TV ಸತ್ಯನಾರಾಯಣ ಅಂತ ಪ್ರಸಿದ್ಧ ವಿದ್ವಾಂಸರು, ಬಹಳ ಚೆನ್ನಾಗಿ ಎಲ್ಲ ತಿಳ್ಕೊಂಡಿದ್ದಾರೆ. ಈ ವೇದಗಳ ಮಂತ್ರಗಳನ್ನೆಲ್ಲ ಬಹಳ ಚೆನ್ನಾಗಿ ವಿಶ್ಲೇಷಣೆ ಮಾಡ್ತಾರೆ. ಇಲ್ಲಿ ಏನು ಮಂತ್ರ ಇದೆ, ಏನು ಬಂದಿದೆ ಎಲ್ಲ ವೈಜ್ಞಾನಿಕವಾಗಿ ವಿಶ್ಲೇಷಣೆ ಮಾಡತಕ್ಕಂಥ ಸಾಮರ್ಥ್ಯ ಇರ್ತಕ್ಕಂಥವರು, ಅವರಿಗೆ ಒಂದು ಗೌರವ ಸಮರ್ಪಣೆ ಅಂತ ಇಟ್ಕೊಂಡಿದ್ದೇವೆ. ಮತ್ತು ಇದಲ್ಲದೆ ಯಾರು ಬಂದರೆ ಅವರಿಗೆಲ್ಲ ಸನ್ಮಾನ ಅಂತಿದ್ದೇವೆ. ಈ ಎಲ್ಲ ಕಾರ್ಯಕ್ರಮ ಈ ಭಾನುವಾರದಿಂದ ಮುಂದಿನ ಭಾನುವಾರದವರೆಗೆ ಆಗುತ್ತೆ. ಆದ್ದರಿಂದ ಆವಾಗ ಈ ಪಾಠಕ್ಕೆ ಸ್ವಲ್ಪ ಅವಕಾಶ ಇರೋದಿಲ್ಲ. ಯಾಕೆಂದರೆ ಬೆಳಗ್ಗೆ ಬೇಗ ಹೋಗಬೇಕಾಗ್ತದೆ, ಇದು ಮಾಡಬೇಕಾಗ್ತದೆ, ಅದೆಲ್ಲ ಇರುತ್ತೆ. ಆದ್ದರಿಂದ ಇರೋದಿಲ್ಲ. ನನಗೆ ಎಷ್ಟೇ ಮಾಡಲಿ ಅಂತರಂಗದಲ್ಲಿ ನನ್ನ ವೈಯಕ್ತಿಕವಾಗಿ ವಿಚಾರ ಹೇಳೋದಾದರೆ, ಯಾವ ಯಜ್ಞ ಏನಾಗಲಿ ಅನಿವಾರ್ಯ, ಈಗ ಪಾಠಕ್ಕೆ ರಜೆ ಕೊಡಲೇಬೇಕು. ನಾನು ಶಂಕರ ಭಗವತ್ಪಾದರಲ್ಲಿ ಕೇಳ್ಕೊಳ್ತಕ್ಕಂಥದ್ದು ಒಂದೇ ಒಂದು, ಏನಪ್ಪ ಅಂದರೆ, ಸ್ವಾಮಿ ಈ ಶರೀರ ಇರೋವರೆಗೂ ಒಂದು ದಿನಾನೂ ತಪ್ಪದೆ ನಿಮ್ಮ ಆ ಒಂದು ಭಾಷ್ಯಾಮೃತ ಅಂತ ಏನಿದೆ ಅದನ್ನು ನಾನು ಪಾರಾಯಣ ಮಾಡುವಂತಾಗಲಿ ಅಂತ ಅಷ್ಟೆ. ಬೇರೆ ಯಜ್ಞ ಯಾಗ ಎಲ್ಲ ಬಿಟಾಕಿ ನಡೀತಾ ಇರುತ್ತೆ, ಹೋಗ್ತಾ ಇರುತ್ತೆ. ಆದರೆ ಇದು ಅಂತ ನೋಡೋಣ ಎಷ್ಟು ಮಟ್ಟಕ್ಕೆ ಅನುಗ್ರಹಿಸ್ತಾರೆ ಆಚಾರ್ಯರು. ಅವ್ರಿಗೆ ಬಿಟ್ಟಿದ್ದು ಅವರಿಗೆ ಬಿಟ್ಬಿಡೋಣ. ಮತ್ತು ಆಚಾರ್ಯರು ಕೂಡ ಅಲ್ಲಿ ಭಾಗವಹಿಸಿರ್ತಾರೆ, ಶಂಕರ ಭಗವತ್ಪಾದ ಇರ್ತಾರೆ ಯಜ್ಞದಲ್ಲಿ. ನಾವು ಮಾಡ್ತಕ್ಕಂಥ ಇದರಲ್ಲಿ ಅಂತ ಭಾವನೆ ಮಾಡಿ ಅದನ್ನು ಮಾಡೋಣ. ಎಲ್ಲರೂ ಕೂಡ ಅಲ್ಲಿ ದಯ ಮಾಡಿಸ್ಬೇಕು. ಈ ಒಂದು ಕಾರ್ಯಕ್ರಮ ಇದೆಯಲ್ಲ ಅದು ಸಾಂಗವಾಗಿ ಸಂಪನ್ನವಾಗುವುದಕ್ಕೆ ತಮ್ಮ ಸಹಕಾರ ಅತ್ಯಂತ ಅವಶ್ಯಕ. ಬೇಕಾದ ಸಹಾಯ ಮಾಡಿದ್ದೀರಿ ತಾವೆಲ್ಲ, ಆದರೂ ಕೂಡ ತಮ್ಮ ಒಂದು ಉಪಸ್ಥಿತಿ ಬಹಳ ಮುಖ್ಯ. ಉಪಸ್ಥಿತಿ ಅದು ಇರಬೇಕಲ್ವಾ, ಎಷ್ಟೆಲ್ಲ ಏನು ಮಾಡಿದ್ರು ಅದು ತಾವು ಉಪಸ್ಥಿತರಿದ್ದು ನಡೆಸ್ಕೊಡ್ಬೇಕು ಅಂತ ಪ್ರಾರ್ಥನೆ ಮಾಡ್ತಾ, ಸ್ವಲ್ಪ ಇವತ್ತು ಎಲ್ಲ ಹೋಗಬೇಕಾಗಿತ್ತು ಅರ್ಜೆಂಟಾಗಿ, ಅದಕ್ಕೆ ಬೇಗ ಮುಗಿಸೋಣ ಅಂತ. ಪರವಾಗಿಲ್ಲ, ಏನು ತೊಂದರೆ ಇಲ್ಲ, ಹೋಗ್ತೇನೆ ಅಂತ ಮಾಡ್ತಾ, ಇನ್ನೂ ಪಾಠ ನಾವು ನೀವು ಮಿಲನ ಈ 25ನೇ ತಾರೀಕು 25ನೇ ತಾರೀಕು ಭಾನುವಾರ ಬೆಳಗ್ಗೆ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಕೂಡ ತಾವು ಕಾರ್ಯಕ್ರಮಕ್ಕೆ ಬನ್ನಿ, ಬಂದು ಉಪಸ್ಥಿತರಿದ್ದು ಭಾಗಿಗಳಾಗಿ ಅಲ್ಲಿ ವೇದ ಪುರುಷನ ಒಂದು ಅನುಗ್ರಹವನ್ನು ಪಡೆಯೋಣ ಅಂತ ಹೇಳ್ತಾ ಸಂಪನ್ನ
ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.